ವಾಟ್ಸ್ಆಪ್ ನಲ್ಲಿ ಇರೋ ಈ 3 ಅಲ್ಟಿಮೇಟ್ ಫೀಚರ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ದಿನ ವಾಟ್ಸ್ಆಪ್ ನಲ್ಲಿ ಫೋಟೋಸ್ ಕಳಿಸಿದ್ರೆ ಇಮೇಜ್ ಕ್ವಾಲಿಟಿ ಕಡಿಮೆ ಆಗ್ತಿತ್ತು. ಕ್ವಾಲಿಟಿ ಸ್ವಲ್ಪನೂ ಹಾಳಾಗದೇ ಇರೋ ಹಾಗೆ ಇಮೇಜ್ ನ ಶೇರ್ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟ್ ಮಾಡಿ ಕಳಿಸಬೇಕಿತ್ತು. ಈಗ ನಾರ್ಮಲ್ ಆಗಿ ಕಳಿಸಿದ್ರು ಇಮೇಜ್ ಕ್ವಾಲಿಟಿ ಸ್ವಲ್ಪನೂ ಮಿಸ್ ಆಗಲ್ಲ. ಇದಕ್ಕೆ ನೀವು ನಿಮ್ಮ ವಾಟ್ಸ್ಆಪ್ ನ ಸೆಟ್ಟಿಂಗ್ಸ್ ಗೆ ಹೋಗಿ ಸ್ಟೋರೇಜ್ ಅಂಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಕ್ವಾಲಿಟಿ ಅನ್ನೋ ಆಪ್ಷನ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಅಂತ ಸೆಲೆಕ್ಟ್ ಮಾಡಿ. ಈಗ ನೀವು ಯಾವುದೇ ಫೋಟೋ ಕಳಿಸಿದ್ರು ಇಮೇಜ್ ಕ್ವಾಲಿಟಿ ಕಡಿಮೆ ಆಗೋದಿಲ್ಲ. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗೆ ಫೋಟೋಸ್ ಹಾಗೂ ವಿಡಿಯೋಸ್ ನ ಹಾಕಬಹುದಿತ್ತು. ಇನ್ಮೇಲೆ ನೀವು ವಾಯ್ಸ್ ಕೂಡ ರೆಕಾರ್ಡ್ ಮಾಡಿ ಹಾಕಬಹುದು. ಸಿಂಪಲ್ ಆಗಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ವಾಯ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬಹುದು. ಇಷ್ಟು ದಿನ ವಾಟ್ಸ್ಆಪ್ ನಲ್ಲಿ ಫೋಟೋಸ್ ನ ಕಳಿಸುವಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಬಾರಿಗೆ 30 ಫೋಟೋಸ್ ಅಷ್ಟೇ ಸೆಲೆಕ್ಟ್ ಮಾಡಿ ಕಳಿಸಬಹುದಾಗಿತ್ತು. ಅದ್ರ ಮೇಲೆ ಕಳ್ಸೋಕಾಗ್ತಿರ್ಲಿಲ್ಲ, ಯಾಕಂದ್ರೆ ಮೀಡಿಯಾ ಲಿಮಿಟ್ ಬರೀ 30 ಅಷ್ಟೇ ಆಗಿತ್ತು. ಆದರೆ ಇನ್ ಮುಂದೆ 100 ಫೋಟೋಸ್ ನ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಕಳಿಸಬಹುದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಇದರಲ್ಲಿ ನಿಮಗೆ ಯಾವ ಫೀಚರ್ ಗೊತ್ತಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಹಾಗೂ ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗಳಿಗಾಗಿ